ಪದೇ ಪದೇ ದರ್ಶನ್ರನ್ನ ಕೆಣಕುತ್ತಿರುವ ಉಮಾಪತಿ ನಿರ್ದೇಶಕ ಉಮಾಪತಿ ಶ್ರೀನಿವಾಸ್ ಗೌಡ ದರ್ಶನ್ ಸುಮ್ಮನೆ ಇದ್ರೂ ಕೂಡ ಕೆಣಗುತ್ತಿರುವಂತಹ ಉಮಾಪತಿ ದರ್ಶನ್ ಹೆಸರು ಹೇಳದೆ ಟಾಂಗ್ ಕೊಟ್ಟ ಉಮಾಪತಿ ದುನಿಯಾ ವಿಜಿ ಸಮ್ಮುಖದಲ್ಲೇ ನಡೆದ ಮಾತು ಇದು. ದುನಿಯಾ ವಿಜಯ್ ಅವರು ಸಿಟಿ ಲೈಟ್ಸ್ ಎನ್ನುವಂತಹ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ. ಆ ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದಂತಹ ಉಮಾಪತಿ ಈ ವೇಳೆ ಒಗ್ಗಟ್ಟಿನ ಜಪ ಮಾಡಿರುವಂತಹ ಉಮಾಪತಿ ದುನಿಯಾ ವಿಜಯ್ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬಂದ್ರು. ಒಬ್ಬರಿಂದ ಮಾತ್ರ ಇಂಡಸ್ಟ್ರಿ ಇದೆ ಅಂತ ಅಂದುಕೊಳ್ಳಬಾರ್ದು. ದರ್ಶನ್ ಇಲ್ಲದೆ ಸಿನಿಮಾಗಳು ಓಡಲ್ಲ ಅಂತ ಹಲವರು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಉಮಾಪತಿ ಅವರು ಹೇಳಿದ್ದಾರೆ. ಉಮಾಪತಿ ಹಾಗೂ ದರ್ಶನ್ ನಡುವಿನ ವಾರ್ ಎಲ್ರಿಗೂ ಕೂಡ ಗೊತ್ತೇ ಇದೆ. ರಾಬರ್ಟ್ ಸಿನಿಮಾ ವಿಚಾರವಾಗಿ ದರ್ಶನ್ ಮತ್ತು ಉಮಾಪತಿಗೆ ವಾಕ್ಸಮರವೇ ನಡೆದಿದೆ. ದರ್ಶನ್ ಅವರು ಒಂದು ಸ್ಟೇಜ್ ಮೇಲೆ ಅಯ್ಯೋ ತಗಡೆ ಅಂತ ಹೇಳಿ ಉತ್ತರವನ್ನ ಕೂಡ ನೀಡಿದ್ದಾರೆ. ಆ ಉತ್ತರಕ್ಕೆ ಹಲವಾರು ಅಭಿಮಾನಿಗಳು ಸೈ ಅಂದ್ರೆ ಇನ್ನಷ್ಟು ಅಭಿಮಾನಿಗಳು ಮುಖ ಮುರಿದುಕೊಂಡಿದ್ರು. ಅದು ಹಳೆಯ ವಿಚಾರ. ಈಗ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿ ಜಾಮೀನಿನ ಮೂಲಕ ಹೊರಗೆ ಬಂದ ಮೇಲೂ ಕೂಡ ಉಮಾಪತಿ ಬಿಡ್ತಾ ಇರೋ ತರ ಕಾಣಿಸ್ತಾ ಇಲ್ಲ. ಎಲ್ಲ ಹೋಗು, ನಾನು ಹಿಂದೆ ಬರ್ತೀನಿ ಗುರುವೆ ಅಂತ ಹೇಳಿ ಉಮಾಪತಿ ಅವರು ದರ್ಶನ್ ಹಿಂದೆನೆ ಬರ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರ ಸಮ್ಮುಖದಲ್ಲೇ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಯಾರೋ ಒಬ್ಬರ ಮೇಲೆ ಒಬ್ರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇಂಡಸ್ಟ್ರಿ ನಡೀತಾ ಇಲ್ಲ, ಸ್ಯಾಂಡಲ್ವುಡ್ ನಡೀತಾ ಇಲ್ಲ ಅಂತ ಹೇಳಿ ಕಾಡ್ಹಕ್ ಮಾತನ್ನ ಉಮಾಪತಿ ಹೇಳಿದ್ದಾರೆ. ದರ್ಶನ್ ಜಪವನ್ನ ಉಮಾಪತಿ ಬಿಟ್ಟೇ ಇಲ್ಲ. ದರ್ಶನ್ ಎಲ್ಲಿಗಾದ್ರೂ ಹೋಗ್ಲಿ ಉಮಾಪತಿ ಅವರು ದರ್ಶನ್ ವಿಚಾರವನ್ನ ಮಾತನಾಡ್ತಾಲೇ ಇರ್ತಾರೆ. ದುನಿಯಾ ವಿಜಯ್ ಅವರು ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬಂದ್ರು ಅಂತ ಹೇಳಿ ದುನಿಯಾ ವಿಜಯ್ ಅವರಿಗೂ ಕೂಡ ಹೊಗಳಿಕೆಯ ಮಾತುಗಳನ್ನ ಆಡಿದ್ದಾರೆ. ದರ್ಶನ್ ಇಲ್ಲದೆ ಸಿನಿಮಾಗಳು ಓಡಲ್ಲ ಅಂತ ಹಲವರು ಅನ್ಕೊಂಡಿದ್ದಾರೆ. ಅದೆಲ್ಲ ಆಗೋದಲ್ಲ. ಇಂಡಸ್ಟ್ರಿಯಲ್ಲಿ ತುಂಬಾ ಜನರಿದ್ದಾರೆ, ಇಂಡಸ್ಟ್ರಿಯನ್ನ ನಡೆಸ್ತಾರೆ. ಯಾರೋ ಒಬ್ಬನ ಕೈಯಲ್ಲಿ ಇಂಡಸ್ಟ್ರಿ ಇದೆ ಅನ್ನೋದು ಸುಳ್ಳಿನ ಮಾತು ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲಿಗೆ ಸೇರಿದಾಗ್ಲೂ ಕೂಡ ಒಂದಷ್ಟು ಮಾತುಗಳನ್ನ ಉಮಾಪತಿ ಅವರು ಆಡಿದ್ರು. ದರ್ಶನ್ ಹೊರ ಬಂದ ಮೇಲೂ ಸ್ವಲ್ಪ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಶುರು ಮಾಡಿದ್ದಾರೆ. ಮತ್ತೆ ದರ್ಶನ್ ವಿರುದ್ಧವಾಗಿ ಮಾತನಾಡೋದು. ದರ್ಶನ್ ಅವರು ಸುಮ್ಮನೆ ಕೂತ್ಕೊಂಡ್ರು ಕೂಡ ಇವರು ಚೂಟು ಬಿಟ್ಟು ಎಬ್ಬಿಸ್ಬಿಟ್ಟು ಮಾತಾಡ್ಸೋದು ಇದು ನಡೀತಾ ಇದೆ. ಹಾಗಾದ್ರೆ ಯಾವ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ರು ಉಮಾಪತಿ ಅಂತ ನೋಡೋದಾದ್ರೆ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದು ದುನಿಯಾ ವಿಜಯ್ ಅವರ ಸಮ್ಮುಖದಲ್ಲಿ. ಒಬ್ಬರಿಂದ ಮಾತ್ರ ಇಂಡಸ್ಟ್ರಿ ಇದೆ ಅಂತ ಅನ್ಕೋಬೇಡಿ ಅಂತ ಕೂಡ ಹೇಳಿದ್ದಾರೆ. ಸಿನಿಮಾ ವಿಚಾರವಾಗಿ ಎಲ್ಲರೂ ಇದ್ದಾರೆ, ಯಾರೋ ಒಬ್ರು ಅವರಿಗೆ ಅಷ್ಟೊಂದು ಕ್ರೇಜ್ ಫ್ಯಾನ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮಾತ್ರ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋ ತಪ್ಪು ಅಂತ ಕೂಡ ಹೇಳಿದ್ದಾರೆ.